ಧರ್ಮಸ್ಥಳ ಗ್ರಾಮದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಂಜೆ ಧರ್ಮಸ್ಥಳ ಗ್ರಾಮಕ್ಕೆ ಎಸ್ಐಟಿ ಭೇಟಿ ಕೊಡ್ತಾ ಇದೆ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ವಿಶೇಷ ತನಿಖಾ ತಂಡ ಇವತ್ತಲ್ಲಿಗೆ ಭೇಟಿ ಕೊಡ್ತಾ ಇದೆ. ಡಿವೈಎಸ್ಪಿ ನೇತೃತ್ವದ ತಂಡ ಬೆಳ್ತಂಗಡಿಗೂ ಕೂಡ ಭೇಟಿ ಕೊಡ್ತಾ ಇದೆ. ಬೆಳ್ತಂಗಡಿ ಠಾಣೆಯಲ್ಲಿ ಕೇಸ್ ಫೈಲ್ ಆಗಿದೆ. ಈ ಒಂದು ವಿಚಾರವನ್ನು ಎಸ್ಐಟಿ ಅಲ್ಲಿ ಪರಿಶೀಲನೆ ಮಾಡಲಿದೆ. ಆ ವ್ಯಕ್ತಿಯನ್ನು ಕೋರ್ಟ್ ಮೂಲಕ ವಶಕ್ಕೆ ಪಡೆಯುವಂಥ ಸಾಧ್ಯತೆ ಇದೆ. ಯಾವ ವ್ಯಕ್ತಿ ಬಂದು ನಾನು ಇಲ್ಲಿ ಹೆಣಗಳನ್ನ ಹೂತು ಹಾಕಿದ್ದೀನಿ, ಕೊಲೆಯಾದ, ಅತ್ಯಾಚಾರಕ್ಕೆ ಒಳಗಾದ, ಆ್ಯಸಿಡ್ ದಾಳಿಗೆ ಒಳಗಾದ, ಸುಟ್ಟು ಹಾಕಲಾಗಿದ್ದಂತಹ, ನ್ಯೂಸ್ ಪೇಪರಿಂದ ಮುಚ್ಚಿದ್ದಂತಹ ಅನೇಕರ ಶವಗಳನ್ನು ನಾನು ಹೂತು ಹಾಕಿದ್ದೇನೆ, ಇಲ್ಲವೇ ಡೀಸೆಲ್ ಅಥವಾ ಪೆಟ್ರೋಲನ್ನು ಸಿಂಪಡಿಸಿ ಸುಟ್ಟು ಹಾಕಿದ್ದೀನಿ, ಎಲ್ಲ ಸಾಕ್ಷ್ಯಗಳನ್ನು ನಾನು ಕೊಡಲಿದ್ದೇನೆ, ಹೂತು ಹಾಕಿರ್ತಕ್ಕಂಥ ಜಾಗವನ್ನು ನಾನು ತೋರಿಸ್ತೀನಿ ಅಂತ ಹೇಳಿ ಒಬ್ಬ ಅನಾಮಿಕ ವ್ಯಕ್ತಿ ಬಂದು ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆಯನ್ನು ದಾಖಲು ಮಾಡಿದ ಮೇಲೆ ಇದಕ್ಕೆ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಎಸ್ಐಟಿ ರಚನೆ ಮಾಡ್ತಿದ್ದಕ್ಕೆ ತನಿಖೆ ಆಗಬೇಕು ಇದ್ರ ಬಗ್ಗೆ ಅಂಥೇಳಿ ದೊಡ್ಡ ಕೂಗು ಇತ್ತು ಆ ಭಾಗದಲ್ಲಿ. ಇದಕ್ಕೆ ಪರ ವಿರೋಧ ಎರಡೂ ಇದೆ. ಪರ ಮತ್ತು ವಿರೋಧ ಎರಡೂ ಇವೆ. ಸುಮಾರು 10 ವರ್ಷ 15 ವರ್ಷಗಳಾದ ಮೇಲೆ ಈತನಿಗೆ ಜ್ಞಾನೋದಯ ಆಗಿದೆ ಅಂತ ಕೆಲವರು ಹೇಳ್ತಾರೆ. ಇಲ್ಲ ಸ್ವಾಮಿ, ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ಆ ದೃಷ್ಟಿಯಿಂದ ನಾನು ಇದೀಗ ಬಂದು ಹೇಳ್ತಾ ಇದ್ದೀನಿ, ನನ್ನನ್ನು ಏನು ಬೇಕಾದರೂ ಮಾಡಿ, ನೀವು ಏನಾಗಿದೆ ನಾನು ಅದನ್ನು ಹೇಳ್ತೀನಿ, ಯಾರು ಈ ಥರ ಕೊಲೆ ಮಾಡಿದ್ರು, ಯಾರು ಈ ಬಾಡಿಯನ್ನು ಹೂತು ಹಾಕಕ್ಕೆ ಹೇಳಿದ್ರು, ಅವ್ರ ಹೆಸರು ಹೇಳ್ತೀನಿ, ನನಗೆ ರಕ್ಷಣೆ ಕೊಡುವ ಷರತ್ತಿನೊಂದಿಗೆ ಮಾತ್ರ, ನನಗೆ ರಕ್ಷಣೆ ಕೊಟ್ಟರೆ ಮಾತ್ರ ಅವ್ರ ಹೆಸರುಗಳನ್ನು ಹೇಳ್ತೀನಿ ಅಂತ ಹೇಳಿ ದಕ್ಷ ಅಧಿಕಾರಿ ಇದ್ದಾರೆ ಅನುಚೇತ್. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಮತ್ತೊಬ್ಬರು ಅಧಿಕಾರಿ ಪ್ರಣವ್ ಮೊಹಾಂತಿ ಇದ್ದಾರೆ, ಅವರದ್ದೇ ನೇತೃತ್ವ ಇದೆ ಈ ಒಂದು ತಂಡಕ್ಕೆ. ಇವರು ಪ್ರಣವ್ ಮೊಹಾಂತಿ ಇದ್ದಾರೆ, ಇವರ ನೇತೃತ್ವದಲ್ಲಿ ಈ ಒಂದು ವಿಚಾರವನ್ನು ಎನ್ಕ್ವೈರಿ ಮಾಡ್ತಾ ಇದೆ ತಂಡ. ಅನಾಮಿಕ ವ್ಯಕ್ತಿಯನ್ನು ಮೊದಲು ವಶಕ್ಕೆ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಹಾಗೆ ಹೋಗಿ ಬಾಪ ನಾನು ವಿಚಾರಣೆ ಮಾಡಬೇಕು ನಿನ್ನ ಅಂತ ಕೇಳೋಕ್ಕಾಗಲ್ಲ. ಕಾರಣ ಈ ವಿಚಾರದಲ್ಲಿ ಸಾಕ್ಷ್ಯ ನಾಶದ ವಿಚಾರದಲ್ಲಿ ಆ ವ್ಯಕ್ತಿ ಕೂಡ ಒಬ್ಬ ಆರೋಪಿನೇ ಆಗ್ತಾನೆ. ಕಾನೂನು ಪ್ರಕಾರ ಹೋದಾಗ ಯಾವ ವ್ಯಕ್ತಿ ಇದನ್ನು ಹೇಳಿದ್ದಾನೋ 15-20 ವರ್ಷ ನೀನು ಏನು ಮಾಡ್ತಾ ಇದ್ದಪ್ಪ, ನೀನು ಯಾಕೆ ಹೇಳಲಿಲ್ಲ ಎನ್ನುವುದರಿಂದ ಶುರುವಾಗುತ್ತೆ. ಆದರೆ ನನಗೆ ಪೊಲೀಸ್ ಕಸ್ಟಡಿ ಕೊಡಿ, ಅವನನ್ನು SIT ವಶಕ್ಕೆ ನಮಗೆ ಅವನು ಬೇಕು ಅಂತ ಕೋರ್ಟ್ ಮುಂದೆ ಕೇಳಬೇಕಾಗತ್ತೆ. ಕೋರ್ಟ್ಗೆ ಕನ್ವಿನ್ಸ್ ಮಾಡಬೇಕಾಗತ್ತೆ, ನಿಮ್ಗೆ ಅವನು ಯಾಕೆ ಬೇಕು. ಕೋರ್ಟ್ ಕೇಳುತ್ತೆ, ಇಂತಿಂಥ ಕಾರಣಕ್ಕೆ ಬೇಕು ಸ್ವಾಮಿ, ಇಷ್ಟೆಲ್ಲ ಆರೋಪಗಳನ್ನು ಮಾಡಿದ್ದಾನೆ, ತನಿಖೆ ಮಾಡಬೇಕಾದ್ರೆ ನಮಗೆ ಅವನಿಂದ ಮಾಹಿತಿಯ ಅವಶ್ಯಕತೆ ಇದೆ ಅಂತ ಹೇಳಿದಾಗ ಇವರು ಮೆನ್ಷನ್ ಮಾಡಿದಾಗ ಎಷ್ಟು ದಿನ ಬೇಕು ಅಂತ ಕೇಳ್ತಾರೆ. 14 ದಿನ ಕೇಳಬಹುದು, ತಿಂಗಳು ಕೇಳಬಹುದು, ಕೋರ್ಟು 4-5 ದಿನ ಕೊಡಬಹುದು, ಒಂದು ವಾರಕ್ಕೆ ಬೇಕಾದರೂ ಕೊಡಬಹುದು, 10 ದಿನಕ್ಕೆ ಬೇಕಾದರೂ ಕೊಡಬಹುದು. ಇರಲಿ, ಒಟ್ಟಲ್ಲಿ ಕೋರ್ಟ್ನ ಮೂಲಕವಾಗಿಯೇ SIT ಅವನನ್ನು ವಶಕ್ಕೆ ಪಡ್ಕೊಳ್ಬೇಕಾಗತ್ತೆ. ಅಜ್ಞಾತ ಸ್ಥಳದಲ್ಲಿ ಆ ವ್ಯಕ್ತಿಯ ವಿಚಾರಣೆ ನಡೆಯುತ್ತೆ.